ಉಡುಗೊರೆ. ಪುಟಾಣಿ ಚುಟ್ಟಣ್ಣ, ನೀ ಚಿಕ್ಕವನು, ನಿನ್ನಿಂದ ಯಾವುದೇ ಉಡುಗೊರೆ ನನಗೆ ಬೇಡ. ಇದಂತೂ ನೀವು ತಗೊಳ್ಳೇಬೇಕಾಗುತ್ತೆ ಅಕ್ಕ, ಯಾಕಂದ್ರೆ ಇದು ನಿನ್ನ ಅಧಿಕಾರ. ಅಕ್ಕ, ಇನ್ನೊಂದು ಉಡುಗೊರೆ ಇದೆ ನಿನಗಾಗಿ, ಸತ್ಯ ತಿಳ್ಕೊಳಕ್ಕೆ. ಏನು? ಯಾವ ಸತ್ಯ? ಏ ಪುಟ್ಟ, ಅದ್ಯಾವ ಥರ ಸತ್ಯ ಹೇಳು? ಅಕ್ಕ ತಮ್ಮನ ಮಧ್ಯೆ ಇರೋ ಸತ್ಯನ ನಮಗೂ ಸ್ವಲ್ಪ ಹೇಳು. ಸರಿ ಆಯ್ತು ಅಜ್ಜಿ, ಹೇಳು ಹೇಳು. ನೀವೆಲ್ರೂ ಅಕ್ಕನಂತೆ ತಿಳಿದುಕೊಳ್ಳೋದು ಅಷ್ಟೇ ಮುಖ್ಯವಾಗಿದೆ. ನೆನ್ನೆ ಅಕ್ಕ ಸತ್ತೋದ್ಮೇಲೆ ಅಕ್ಕನ ಜೊತೆ ಏನಾಯ್ತು ಅಂತ. ಅಂದ್ರೆ ನಿನ್ಗೆ ಹೇಗೆ ಗೊತ್ತು ಸತ್ತ ಮೇಲೆ ವೈನಿಧಿಗೆ ಏನಾಯ್ತು ಅಂತ? ಹಾಗೆ ಗೊತ್ತಿದೆ. ನೆನ್ನೆ ಅಕ್ಕ ಸತ್ತೋದ್ಮೇಲೆ ಸ್ವರ್ಗಲೋಕದಲ್ಲಿ ಅಮ್ಮನ ಜೊತೆ ಇದ್ಲು. ನೀನ್ ಮತ್ತೆ ಶುರು ಮಾಡ್ಕೊಂಡೆ ಪುಟಾಣಿ ಚುಟ್ಟಣ್ಣ. ನೆನ್ನೆ ಅಷ್ಟೆಲ್ಲ ಹೇಳಿದ್ರು ಮತ್ತೆ ಶುರು ಮಾಡಿದ್ಯಾ? ನಾನು ಇವಾಗ ಕೇಳಿಸ್ಕೊಳ್ಳಲ್ಲ, ಪ್ಲೀಸ್. ಸುಳ್ಳೆಲ್ಲ ಸತ್ಯ ಹೇಳ್ತಿದ್ದೀನಿ ಅಕ್ಕ. ನೀವು ನೆನ್ನೆ ಸ್ವರ್ಗಲೋಕಕ್ಕೆ ಹೋಗಿದ್ರಿ. ಅಲ್ಲಿ ನಿಮ್ ಜೊತೆ ಏನಾಯ್ತು ಅಂತ ನಾನು ಹೇಳ್ತೀನಿ. ಏ ಪುಟ್ಟ, ಇವತ್ತು ರಕ್ಷಾ ಬಂಧನದ ದಿನ, ಶುಭಕರವಾದ ಮಾತನಾಡು. ಈ ತರ ಅಶುಭವಾದ ಮಾತುಗಳನ್ನ ಆಡ್ಬೇಡ. ನಾನು ಅಶುಭ ಮಾತನ್ನು ಆಡ್ತಿಲ್ಲ ಅಜ್ಜಿ, ಸತ್ಯ ಹೇಳ್ತಿದ್ದೀನಿ. ಇದು ನಿನ್ ನಿಜ ಕತೆನಾ ಅಥವಾ ಕಟ್ಟು ಕತೆನಾ? ಯಾಕಂದ್ರೆ ನನಗೆ ಗೊತ್ತಿರೋ ಸತ್ಯ ಇಷ್ಟೇನೆ. ನಾನು ಗಾಢವಾದ ನಿದ್ದೆಯಲ್ಲಿದ್ದೆ. ನನಗೆ ಅವಾಗ ಹೇಗೆ ಅನಿಸ್ತಾ ಇತ್ತು ಅಂದ್ರೆ, ಹೇಗಂದ್ರೆ ಅಮ್ಮ ತನ್ನ ಮಡ್ಲಲ್ಲೇ ನನ್ನ ಮಲಗಿಸ್ಕೊಂಡಿರೋ ಹಾಗೆ, ಅಥವಾ ನಾನು ಮೂರ್ಛೆ ಹೋಗಿದ್ನೋ ಏನೋ, ನನಗೆ ಗೊತ್ತಿಲ್ಲ. ಅದನ್ನೇ ಹೇಳ್ತಿದ್ದೀನಿ ಅಕ್ಕ, ನೀವು ಅಮ್ಮನ ಜೊತೆ ಇದ್ರಿ. ಆಮೇಲೆ ಯಮದೇವ. ಯಮನ? ಇವಾಗ ಯಮನ ಬಂದ್ರ ಅಲ್ಲಿಗೆ? ಸರಿ ತಮ್ಮ, ಹೇಗ್ ಬಂದ್ರು ಅಲ್ಲಿಗೆ ಹೇಳು ನೋಡೋಣ. ಸಾಕು ಪುಟಾಣಿ, ಇನ್ನು ಎಷ್ಟು ತಮಾಷೆ ಮಾಡ್ತೀಯ? ಸಾಕಾಯ್ತು ನಂಗೆ. ಇವನಿಗಂತೂ ಕಾಲ್ಪನಿಕ ಕತೆ ಹೇಳೋದು ಅಭ್ಯಾಸ. ಕಸ್ತೂರಿ ಅಕ್ಕ, ಇವ್ರಿಗೆ ಮತ್ತೆ ಕಿರಣ್ ಭಾವಂಗೆ ರಾಖಿ ಕಟ್ಟಿ. ಇವನ್ ಮಾತು ಕೇಳ್ಕೊಂಡು ಕುತ್ಕೊಂಡ್ರೆ ಮುಹೂರ್ತ ಮುಗ್ದೋಗಿರುತ್ತೆ. ನನ್ಗ್ಯಾಕೆ ಹೀಗೆ ಅನಿಸ್ತಿದೆ? ಅಕ್ಕನಿಗೆಲ್ಲ ಗೊತ್ತಿದ್ರು ಕೂಡ ಬೇಕು ಅಂತಾನೆ ಸತ್ಯನ ಮುಚ್ಚಿಡ್ತಾ ಇದ್ದಾರೆ ಅಂತ. ಅಧಿಕಾರ ಮತ್ತು ಸತ್ಯದ ಸಂಗ್ರಾಮ ಇದೇನು ಹೊಸದಲ್ಲ ವೈನಿಧಿ. ಮಾನವ ಜೀವನದ ಇತಿಹಾಸ ಇಂತಹ ತುಂಬಾ ಸಂಗ್ರಾಮಗಳಿಂದ ತುಂಬ ಹೋಗಿದೆ. ಒಂದು ವೇಳೆ ಸುಲಭವಾಗಿ ಸೋಲೊಪ್ಕೊಂಡ್ರೆ ನೀನು ಮರಳಿ ಹೋಗೋದು ವ್ಯರ್ಥವಾಗತ್ತೆ. ನಾನು ನಿಮಗೆ ಮಾತು ಕೊಡ್ತೀನಿ ಅಮ್ಮ, ನಾನು ಯಾವತ್ತೂ ಸೋಲನ ಒಪ್ಕೊಳ್ಳಲ್ಲ. ಶಾಭಾಷ್, ನೀನೀಗ ಪೃಥ್ವಿ ಲೋಕಕ್ಕೆ ಹೋಗೋದಕ್ಕೆ ತಯಾರಾಗಿದ್ದೀಯಾ. ನೀನ್ ಎಲ್ಲವನ್ನೂ ಮರ್ತ್ಬಿಡ್ತೀಯ. ನನಗ್ ಕೊಟ್ಟಿರೋ ಮಾತು ಕೂಡ ನಿನಗ್ ನೆನಪಿರಲ್ಲ. ಆದ್ರೆ ಇದೆಲ್ಲ ನಿನ್ನ ಉಪಪ್ರಜ್ಞೆಯ ಮನಸ್ಸಿನಲ್ಲಿ ಯಾವತ್ತೂ ಇರುತ್ತೆ. ನಿನ್ನ ಮಾತಿನ ಪರೀಕ್ಷೆ ಇನ್ನೂ ಶುರುವಾಗುತ್ತೆ ವೈನಿಧಿ. ಸೋಲೊಪ್ಕೋಬೇಡ. ಬಿಸಿಯಾಗಿದೆ, ನನ್ನ ಕೈ ಸುಟ್ಟು ಹೋಯ್ತು. ಬಿಸಿಯಾಗಿದ್ಯಾ? ಎಲ್ಲಿ ಕಸ್ತೂರಿ ಅಕ್ಕ? ಸರಿಯಾಗೇ ಇದೆಯಲ್ಲ ನೋಡಿ.
ಎಲ್ಲ ಸುಟ್ಟೋಗಿ ಕೆಂಪಾಗ್ಬಿಟ್ಟಿದ್ಯಲ್ಲ. ಅಯ್ಯೋ, ಹೇಗಾಯ್ತು? ಏನಾಗ್ಬೇಕಾಗಿತ್ತೋ ಅದೇ ಆಯ್ತು. ನಿನ್ನನ್ನ ನಂಬಿದ್ದಕ್ಕೆ ಅನುಭವಿಸ್ತಾ ಇದ್ದಾಳ ಅವಳು. ನೀವೆಲ್ಲರೂ ನೋಡಿದ್ರಲ್ವಾ, ಆ ತಟ್ಟೆ ಮುಟ್ಟಿದ ತಕ್ಷಣ ಕಸ್ತೂರಿ ಕೈ ಸುಡ್ತು, ಆದ್ರೆ ವೈನಿದ್ದಿದ್ ಸುಟ್ಟಿಲ್ಲ. ಯಾಕಂದ್ರೆ ಇವಳು ಈ ತಟ್ಟೆ ಮೇಲೆ ಮಾಯ ಮಾಡಿದಾಳೆ. ಹೇಳ್ಬಿಟ್ರೆ ಇನ್ನೊಂದ್ ಸುಳ್ಳ? ಇವಾಗ ಖುಷಿ ಆಯ್ತಾ? ಏನ್ ಬೇಕಾದ್ರೂ ಆಗ್ಲಿ, ನೀನ್ ಮಾತ್ರ ಬದಲಾಗಲ್ಲ. ನಾನ್ ನಿಜ ಹೇಳ್ತಿದ್ದೀನಿ, ಇವಳ ಮಾತನ್ನ ಮಾತ್ರ ನಂಬೇಡಿ. ನೆನ್ನೆ ಕಸ್ತೂರಿ ನನಗ್ ಸಹಾಯ ಮಾಡಿದ್ಕೆ ಇವಳು ಸೇಡ್ ತೀರ್ಸ್ಕೊತಿದ್ದಾಳೆ. ನಿನ್ ರಾಕ್ಷಸಿ ರೂಪ ಹೊರಗೆ ಬರ್ತಿದೆ ಈಗ.